ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ಮನೆ ಹೋಮ್ ಟೂರ್ ವಿಡಿಯೋ ಪಾರ್ಟ್ 1. ಸೊ ಹೇಳಿದೆ ಪಾರ್ಟ್ 2 ಮಾಡ್ತೀನಿ ಅಂತ. ಪಾರ್ಟ್ 1 ಅಲ್ಲಿ ಎಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ತುಂಬ ದೊಡ್ಡ ಉದ್ದ ಮನೆ ಇದೆ ಮತ್ತು ಇನ್ಫಾರ್ಮೇಷನ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ ನಾನಿದು ಮತ್ತು ಆ ವಿಡಿಯೋನೂ ಜಾಸ್ತಿ ಲಾಂಗ್ ಆಯಿತು ಅಂತ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸೊ ಇದು ಪಾರ್ಟ್ 2 ವಿಡಿಯೋ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ID ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನೀವು ಯಾರು ನೋಡಿಲ್ಲ ಇನ್ನೂ ಅದನ್ನ ನೋಡ್ಕೊಂಡು ಬನ್ನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಲೈಕ್ ಪಾರ್ಟ್ 2 ನಿಮಗೆ ಕಂಟಿನ್ಯೂಷನ್ ಗೊತ್ತಾಗುತ್ತೆ. ಸೊ ಇವಾಗ ನಾವು ಇಲ್ಲಿಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ಇದು ಡೈನಿಂಗ್ ಹಾಲು. ಅಲ್ಲಿ ಒಳಗಡೆ ಕಿಚನ್ ಇರೋದು. ಸೊ ಡೈನಿಂಗ್ ಹಾಲಿಂದ ನಾವು ಇಲ್ಲಿಗೆ ಎಂಟರ್ ಆಗ್ತಿದ್ವಿ. ಸೊ ಇಲ್ಲಿ ಇದು ತುಂಬಾ ಹಳೆ ಮನೆ ಇದ್ದಿದ್ದು. ಇದು ತುಂಬಾ ಹಳೆ ಮನೆ. ಇದರಿಂದ ನಾವು ನೆಕ್ಸ್ಟ್ ಮತ್ತೆ RCC ತಗೊಂಡು ಕಟ್ಟಿರೋದು ನಮ್ಮ ತಾತ ಅವರು. ಸೊ ಇದು ಬಂದು ತುಂಬಾ ಕೆಳಗಿದೆ, ಲೈಕ್ ಬಾಗ್ಲು ತುಂಬಾ ಕುಳ್ಳುಗಿದೆ. ನಾವ್ ಇದನ್ನ ಹೈಟ್ ಮಾಡ್ಕೊಂಡಿರೋದಲ್ವಾ, ಏನು ಟೈಲ್ಸ್ ಹಾಕ್ಬೇಕಾರೆ ಆಗ್ಲಿ, ಇದೆಲ್ಲ ಆಗ್ಬೇಕಾರೆ. ಸೊ ಇದನ್ನ ನಾವು ಇದನ್ನ ಪಾಲಿಶ್ ಮಾಡಿಸಿದೀವಿ, ವಾಚ್ಕಲ್ನ. ತುಂಬಾ ಚೆನ್ನಾಗಿದೆ, ಇದು ತುಂಬಾ ಒಳ್ಳೆ ಮರ. ತುಂಬಾ ಚೆನ್ನಾಗಿ ಪಾಲಿಶ್ ಆಗಿದೆ. ಸೊ ಇಲ್ಲಿಗೆ ಬರ್ಬೇಕಾರೆ, ಇಲ್ಲಿಂದ ಹೋಗ್ಬೇಕಾರೆ ಎಲ್ಲರಿಗೂ ನಾವು ಹೇಳೋದಷ್ಟೇ, ಎಲ್ಲರೂ ಬಕ್ಕೊಂಡೋಗಿ ಅಂತ ಅಂತೀವಿ. ಯಾಕಂದ್ರೆ ಇದು ಹೈಟ್ ಇದೆಲ್ಲ. ಸೊ ಹಾಗಾಗಿ ಸಡನ್ ಆಗಿ ಏನಾದ್ರು ಹಿಂಗ್ ನಡ್ಕೊಂಡು ಹೋಗ್ಬೇಕಾರೆ, ಓಡ್ಕೊಂಡು ಬಿಡ್ತಾರೆ. ತುಂಬಾ ಜನ ಓಡ್ಕೊಂಡಿದ್ದಾರೆ, ಆ ರೀತಿ ಆಗಿದೆ. ಹಾಗಾಗಿ ನಾವು ಸ್ವಲ್ಪ ಬಗ್ಗಿ ನಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಸೊ ಇವಾಗ ಇಲ್ಲಿ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ, ಇದು ಹಳೆ ಮನೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಅಟ್ಟ ಇದೆ. ಸೊ ಇದೆಲ್ಲ ಪೂರ್ತಿ ಬಾಗ್ಲು, ಇದೊಂದು ಬಾಗ್ಲು ತೋರಿಸ್ಬಿಡು. ಇದು ಅಷ್ಟೇ ತುಂಬಾ ಹಳೆ ಬಾಗ್ಲು, ತುಂಬಾ ಚೆನ್ನಾಗಿದೆ. ಇದಕ್ಕೂ ನಾವು ಪಾಲಿಶ್ ಕೊಡ್ಸಿದೀವಿ. ಸೊ ಇಲ್ಲೊಂದು ಪುಟ್ಟ ಸ್ಕ್ರೀನ್ ತರ ಇದನ್ನೊಂದು ಹಾಕ್ಸಿದೀವಿ. ಇಲ್ಲಿ ಇದು ಏನು, ಇಲ್ಲೂ ಅಷ್ಟೇ ಇಲ್ಲೊಂದು ಫ್ಯಾನ್ ಹಾಕ್ಸಿದೀವಿ, ಯಾಕಂದ್ರೆ ಇದು ಕೈಗೆ ಸಿಗುತ್ತೆ ಅಂತ ಹೇಳಿ. ಇಲ್ಲೊಂದು ಲೈಟ್ ಹಾಕ್ಸಿದೀವಿ. ಇಲ್ಲೊಂದು ಸಣ್ಣದು ದಿವಾನ ಇದೆ. ಸೊ ಇದು ಬಂದ್ಬಿಟ್ಟು ನಮ್ಮ ಮುತ್ತಾತ ಮುತ್ತಜ್ಜಿ ನಮ್ಮ ಹೊನ್ನೇಗೌಡ್ರು ಅಂತ. ಸೊ ಇದು ನಮ್ಮ ಅಮ್ಮ ಇದಾರಲ್ಲ, ಅವ್ರ ಅಜ್ಜಿ ತಾತ. ಸೊ ಇದು ಬಂದ್ಬಿಟ್ಟು ನಮ್ಮ ಅಪ್ಪ ಇದಾರಲ್ಲ, ಅವ್ರ ಅಪ್ಪ ಅಮ್ಮ. ಇವರು ನನಗೆ ಅಜ್ಜಿ ತಾತ ಆಗ್ಬೇಕು. ಸೊ ಇವರು ನಮ್ಮ ತಾತ ತಿಮ್ಮೇಗೌಡ್ರು. ಸೊ ಇವ್ರ ಮೊಮ್ಮಗಳು ನಾನು. ತಿಮ್ಮೇಗೌಡ್ರು ಮೊಮ್ಮಗಳು ಅಂತ ಹೇಳ್ತಿರ್ತೀನಿ. ಸೊ ನಮ್ಮ ತಾತ ಇವರು. ಸೊ ಇದು ಒಂದು ಹಾಲ್ ತರ ಬರುತ್ತೆ. ಸೊ ಇದು ಹಳೆ ಮನೆ ಆಗಿತ್ತಲ್ಲ, ಅವಾಗ ಇದು ಹಾಲ್. ಇವಾಗ್ಲೂ ಅಷ್ಟೇ, ಇದು ಹಾಲ್ ಬಂದವ್ರಿಗೆಲ್ಲ ತುಂಬಾ ಮಲ್ಕೊಳ್ಳೋದಕ್ಕೆ, ಉಳ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಮತ್ತೆ ಇಲ್ಲಿ ತುಂಬಾ ತಣ್ಣಗಿದೆ, ಯಾಕಂದ್ರೆ ಇದು ಹಟ್ಟ ಆಗಿರೋದ್ರಿಂದ ಇದ್ರ ಮೇಲ್ಗಡೆ ಇನ್ನು ನಮಗೆ ಇದು ಸಿಗುತ್ತಲ್ಲ, ಹಾಗಾಗಿ. ಸೊ ಇಲ್ಲಿ ಸ್ವಲ್ಪ ತಣ್ಣಗಿರುತ್ತೆ. ಇಲ್ಲೊಂದು ಪುಟ್ಟ ವಾಸ್ ಇಟ್ಟಿದೀವಿ, ಇನ್ನೇನಿಲ್ಲ, ಬಂದವ್ರಿಗೆ ಮಲ್ಕೊಳಕ್ ಫ್ರೀ ಆಗ್ಲಿ ಅಂತ. ಸೊ ಅಲ್ಲಿ ಒಂದು ರೂಮ್ ಇದೆ. ಆ ರೂಮಿಗೆ ಹೋಗಕ್ಕಿಂತ ಮುಂಚೆ ಫಸ್ಟ್ ಈ ರೂಮ್ ನೋಡೋಣ, ಅವಾಗ ನಿಮಗೆ ಕನೆಕ್ಷನ್ ಗೊತ್ತಾಗುತ್ತೆ ನಾನು ಏನ್ ಹೇಳ್ತಿದ್ದೀನಿ ಅಂತ. ಇದೊಂದು ಪುಟ್ಟ ರೂಮ್. ಇದಕ್ಕೆಲ್ಲ ನಾವೇನು ಡೋರ್ ಮಾಡ್ಸಿಲ್ಲ, ಯಾಕಂದ್ರೆ ಡೋರ್ ಮಾಡ್ಸಿದ್ರೆ ಸುಮ್ಮನೆ ವೇಸ್ಟ್. ಇದಕ್ಕೆ ಡೋರ್ ಬರೋದಿಲ್ಲ ಅಂತ ಹೇಳಿದ್ರು, ಅದು ಮೇಲ್ಗಡೆ ಇದಿರುತ್ತಲ್ಲ. ಸೊ ಏನೇನೋ ಕಾಂಪ್ಲಿಕೇಶನ್ ಇತ್ತು ಮಾಡ್ಸೋ ಟೈಮಲ್ಲಿ, ಹಾಗಾಗಿ ಇದು ಕರ್ಟನ್ ಹಾಕಿದೀವಿ. ಸೊ ಇದು ಬಂದ್ರೆ, ಇದು ನಮ್ಮ ಅಜ್ಜಿದು ಪೂರ್ತಿ ಅವ್ರದ್ದೇ. ಅಂದ್ರೆ ಫುಲ್ಲು ಅಡಿಗೆ ಏನು ಪಾತ್ರೆಗಳೆಲ್ಲ ತೋರಿಸಿನಿ. ಇದು ಬರೀ ಒಂದು 10% ಅಷ್ಟೇ. ಸೊ ಇಲ್ಲಿ ಒಳಗಡೆ ಬನ್ನಿ. ಸೊ ಇದೊಂದು ಪುಟ್ಟ ಸ್ಟೋರ್ ರೂಮ್ ತರ ಮಾಡ್ಕೊಂಡಿದ್ ನಾವು. ಅಂದ್ರೆ ಇಲ್ಲಿ ಬ್ರೆಡ್ ಶೀಟ್ಗಳೆಲ್ಲ ಆಗಿರ್ಬೋದು, ಅಥವಾ ಮಿಕ್ಕಿರೋ ಐಟಮ್ಸ್, ಅಂದ್ರೆ ಲೈಕ್ ಉಳ್ದಿರುತ್ತಲ್ಲ ದಿನಸಿ ಸಾಮಾನುಗಳು, ಅದನ್ನೆಲ್ಲ ಇಲ್ಲಿ ಇಟ್ಟಿದೀವಿ. ಎಕ್ಸ್ಟ್ರಾ ಹಕ್ಕಿಗಳು ಅಥವಾ ಸಾಮಾನುಗಳು, ಮತ್ತೆ ಈ ತರ ಗ್ರೈಂಡರ್ ಆಗಿರ್ಬೋದು, ಬಂದೋರಿಗೆ ಮಲ್ಕೊಳ್ಳೋದಿಕ್ಕೆ ಏನು ಚಾಪೆ, ದಿಂಬು. ಮತ್ತೆ ಇಲ್ಲಿ ಸ್ವಲ್ಪ ಇದೊಂದು 10% ಅಲ್ಲ, 5% ಅಷ್ಟೇ ಇರೋದು ಪಾತ್ರೆಗಳು. ಸೊ ಅಲ್ಲಿ ಕಿಚನ್ ನಮ್ದು ಸ್ವಲ್ಪ ಸಣ್ಣದಾಯ್ತು, ಒಳಗಡೆ ಇಟ್ಕೊಳಕ್ ಆಗಲ್ಲ. ಸೊ ಇಲ್ಲಿ ತಗೊಂಡು ಇಲ್ಲಿಂದ ನಾವು ಎಲ್ಲ ತಗೊಂಡೋಗಿ ಅಡಿಗೆ ಮಾಡೋದು, ಆ ರೀತಿ ಆಗುತ್ತೆ. ಸೊ ಇದೆಲ್ಲ ಎಲ್ಲರಿಗೂ ಬಂದಾಗ ಮಲ್ಕೊಳ್ಳೋದಿಕ್ಕೆ ಏನ್ ಬೇಕೋ ಅದನ್ನ ಇದು ಮಾಡ್ಬೇಕಾದ್ರೆ ಮುಂಚೆ ಸ್ಟೋರ್ ರೂಮ್ ಅಂತ ಮಾಡಿದ್ದು, ಸುಮ್ನೆ ಒಂದು ಬೆಡ್ ಹಾಕಿದೀವಿ, ಯಾರಾದ್ರೂ ಬಂದ್ರೆ ಮಲ್ಕೊಳಕ್ ಆಗುತ್ತೆ ಅಂತ. ಇದು ಇಲ್ಲೊಂದು ಬೀರು ಇದೆ ಅಜ್ಜಿದು. ಸೊ ಇದ್ರ ಒಳಗಡೆನು ಪಾತ್ರೆ ಇದೆ. ಸೊ ಇದು ಅಷ್ಟೇ ಎಲ್ಲ ನೋಡಿ, ಹಳೆ ಕಾಲದಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಆಕ್ಚುಲಿ ಇಲ್ಲಿ ಬಂದು ಮಲ್ಕೊಳಕ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಸೊ ಅಷ್ಟೇ. ಇವಾಗ ಇಲ್ಲಿಂದ ಬಂದ್ರೆ, ನಾನು ಏನಕ್ಕೆ ಅದನ್ನ ಫಸ್ಟ್ ತೋರಿಸಿದೆ ಅಂದ್ರೆ, ಇಲ್ಲಿ ನಾವು ಅಟ್ಟ ನೋಡ್ಬೋದು, ಹಾಗಾಗಿ. ಸೊ ಇಲ್ಲೊಂದು ರೂಮ್ ಇದೆ, ಬನ್ನಿ. ಸೊ ಇಲ್ಲೊಂದು ರೂಮ್ ಇದೆ, ಇಲ್ಲಿ ಅಜ್ಜಿ ಮಲ್ಕೊಂತಾರೆ. ಇದೊಂದು ಪುಟ್ಟ ರೂಮು. ಸೊ ಇಲ್ಲೂ ಅಷ್ಟೇ, ಒಂದು ಫ್ಯಾನು ಮೇಲ್ಗಡೆ ಹಾಕ್ಸಕ್ಕಾಗಲ್ಲ ಅಂತ ಹೇಳಿ ವಾಲಿ ಹಾಕ್ಸಿದೀವಿ. ಸೊ ಇಲ್ಲಿಂದ ನಾವು ಇದಕ್ಕೆ ಕನೆಕ್ಟ್ ಆಗ್ತೀವಿ, ಅಟ್ಟಾಗೆ. ನಾನು ಮುಂಚೆನೆ ನಮ್ಮ ಅಜ್ಜಿಗೆ ಹೇಳಿದ್ದೆ, ಇಲ್ಲಿ ರೂಮ್ ಮಾಡಿಸ್ಕೊಳ್ಬೇಡ, ಪಕ್ಕದಲ್ಲಿ ರೂಮ್ ಮಾಡಿಸ್ಕೊ, ಇಲ್ಲಿ ಸ್ಟೋರ್ ರೂಮ್ ಮಾಡಿಸ್ಕೊಂಡ್ರೆ ಮೇಲ್ಗಡೆ ಹತ್ತಿಲಿಕ್ಕೆಲ್ಲ ಇದು ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಫಸ್ಟ್ ಅಜ್ಜಿ ಬೇಡ ಅಂತ ಹೇಳಿದ್ರು, ಆಮೇಲೆ ನನಗೆ ಇದೇ ಬೇಕು ಅಂದ್ರು. ಅವಾಗ ಅದು ರೂಮ್ ಸಣ್ಣದಾಗತ್ತಲ್ಲ, ಹಾಗಾಗಿ ಇದ್ರಲ್ಲೇ ಇದ್ ಮಾಡಿದೀವಿ. ಸೊ ಇಲ್ಲೂ ಒಂದು ಬೀರು ಇದೆ.
ನಾನು ಅವಾಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ಕಡೆ ನಾವು ಮೆಸ್ ಹಾಕ್ಸ್ಬಿಟ್ಟಿದೀವಿ, ಎಲ್ಲೂ ಸೊಳ್ಳೆ ಬರಬಾರ್ದು ಅಂತ ಇಲ್ಲೂ ಮೆಸ್ ಹಾಕ್ಸಿದೀವಿ. ಸೊ ಇಲ್ಲಿ ಅಜ್ಜಿಗೆ ಏನಾದ್ರು ಇಟ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಏನು ಸ್ಟೋರೇಜ್ ಬಾಕ್ಸ್ ಇಟ್ಟಿದೀವಿ. ಸೊ ಇಲ್ಲಿ ನಂದು ಇನ್ವಿಟೇಷನ್ ಪತ್ರಿಕೆ ಇದೆ, ಇದನ್ನ ಇಲ್ಲಿ ಮೇಲೆ ಹೋಗ್ಬೇಕಾದ್ರೆ ಕಾಣಿಸಿದ್ರೆ ಇಲ್ಲಿ ಫೋನ್ ನಂಬರ್ ಇದೆ, ಹಾಗಾಗಿ ಹಿಂಗೆ ಉಲ್ಟಾ ಇಡ್ತಾ ಇದೀನಿ ಅಷ್ಟೇ. ಸೊ ಇವಾಗ ಇದರಿಂದ ಮೇಲ್ಗಡೆ ಹೋದ್ರೆ ಹಟ್ಟ ಇದೆ. ಸೊ ಹಟ್ಟ ಕತ್ತಿ ಮೇಡಮ್. ಸೊ ಇಲ್ಲಿ ಮೇಲ್ ಹತ್ತಿದ್ರೆ ನೋಡಿ ಹಟ್ಟ ಈ ರೀತಿ ಇದೆ. ಇದು ಆಕ್ಚುಲಿ ರೀಸೆಂಟ್ ಆಗಿ ನಮ್ಮ ಅಜ್ಜಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಈಗ ಹಬ್ಬ ಬಂತಲ್ಲ, ಉಪವಾಸದ ಹಬ್ಬ, ಉಪವಾಸದ ಹಬ್ಬ ಬಂತಲ್ಲ, ಹಾಗಾಗಿ ಅಜ್ಜಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಹಾಗಾಗಿ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಫುಲ್ಲು ಹಳೆ ಐಟಮ್ಸ್ಗಳು, ಮತ್ತೆ ಏನು ನಮಗೆ ತುಂಬಾ ಅವಶ್ಯಕತೆ ಇಲ್ಲ, ಏನು ಬೇಕಾದಾಗ ಯಾವಾಗಾದ್ರೂ ಮಾತ್ರ ಉಪಯೋಗಿಸೋದು ಅನ್ನೋ ಐಟಮ್ಸ್ಗಳು ಮಾತ್ರ ಅಲ್ಲಿ ಇಟ್ಟಿದೀವಿ. ಪಾತ್ರೆಗಳು ಅಲ್ಲಿ ನೋಡ್ಬೋದು, ಆಕ್ಚುಲಿ ಅದ್ರಲ್ಲೂ ಒಳಗೊಳಗಾಗಿ ಇಟ್ಟಿದೀವಿ. ತುಂಬಾ ಪಾತ್ರೆಗಳಿದೆ. ನಮ್ಮ ಅಜ್ಜಿ ಅವಾಗ ತುಂಬಾ ಮನೇಲಿ ಏನು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿನ ಕಾಲದಲ್ಲೆಲ್ಲ ಮನೇಲಿ ಅಡಿಗೆ ಮಾಡ್ತಿದ್ರಲ್ಲ, ಹಾಗಾಗಿ ತುಂಬಾ ಪಾತ್ರೆಗಳನ್ನ ಇಟ್ಕೊಂಡಿದ್ದಾರೆ. ಸೊ ಅದನ್ನ ಇವಾಗ ನಾವು ಅದು ಆಂಟಿಕ್ ಪೀಸ್ ಆಗಿ ಇಟ್ಟಿದೀವಿ. ಈಗ ಅದ್ ಆಕ್ಚುಲಿ ಕೆಳಗಡೆ ಇಟ್ಟಿದ್ರು ನಮ್ಮ ಅಜ್ಜಿ, ನಾವು ಮೊನ್ನೆ ಎಲ್ಲ ತೆಗ್ದು ಮೇಲೆ ಇಟ್ಟಿದೀವಿ. ಸುಮ್ನೆ ಧೂಳಾಗುತ್ತೆ, ಯಾವಾಗ್ಲೂ ತೊಳಿತಿರ್ತಾರೆ, ಅವರಿಗೆ ಆರೋಗ್ಯ ಹಾಳಾಗುತ್ತೆ ಅಂತ ನಾವು ಮೇಲ್ ಇಟ್ಟಿದೀವಿ. ನಮ್ಮ ಅಜ್ಜಿಗೆ ಆದ್ರೆ ಮೇಲ್ ಇಡೋದು ಇಷ್ಟ ಇಲ್ಲ ಅದು. ಸೊ ಅದೆಲ್ಲ ಪಾತ್ರೆಗಳು, ಮತ್ತೆ ನಾವು ಏನೋ ಇವಾಗ ನಾವ್ ಏನು ಯೂಸ್ ಮಾಡಕ್ಕೆ ಅವಶ್ಯಕತೆ ಇಲ್ಲ ಅಂತ ಐಟಮ್ಸ್ ಗಳನ್ನ ನಾವು ಮೇಲೆ ಇಟ್ಟಿದೀವಿ. ಇವಾಗ ಆ ರೂಮ್ ಇಂದ ಹೊರಗಡೆ ಬಂದ್ವಿ ನಾವು. ಇದು ಹಾಲ್ ಮೇನ್, ಮತ್ತೆ ಹಾಲ್ ಎಲ್ಲಿತ್ತು ಅಲ್ಲಿಗೆ ಬಂದ್ವಿ ನಾವು. ಸೊ ಇಲ್ಲೂ ಅಷ್ಟೇ, ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಯಾಕಂದ್ರೆ ವಿಡಿಯೋ ನೋಡ್ತಿರಲ್ಲ, ಎಲ್ಲರೂ ಹೋಗಿ ಬಕ್ಕೊಂಡ್ ಬರ್ತೀರ ಅದಕ್ಕೆ. ಸೊ ಇಲ್ಲೂ ಬಕ್ಕೊಂಡ್ ಬರ್ಬೇಕು, ಅದಕ್ಕೆ ಇದನ್ನೊಂದು ಹಾಕಿದೀವಿ. ತುಂಬಾ ಜನ ಇಲ್ಲಿ ನೋಡ್ಕೊಂಡಿದ್ದಾರೆ, ಈ ಸೌಂಡ್ ಕೇಳಿದಾಗ ಅವಾಗ ಬಕ್ಕೊಂಡ್ ಬರ್ತಾರೆ ಅಂತ ಇದನ್ನ ಹಾಕಿದೀವಿ. ಸೊ ಇಲ್ಲಿ ಬಂದ್ರೆ ಇದೊಂದು ನಾವು ವಾಷಿಂಗ್ ಮಷಿನ್ ಏರಿಯಾ ಅಂತ ಹೇಳ್ಬೋದು. ವಾಷಿಂಗ್ ಮಷಿನ್ ಎಲ್ಲ ಇಟ್ಟಿದೀವಿ. ಸೊ ಇಲ್ಲಿ ಜಾರಬಾರ್ದು, ಅಜ್ಜಿ ಮತ್ತೆ ಜಾರ್ತಾರೆ ಅಂತ ಹೇಳಿ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಹಾಕ್ಸಿದೀವಿ. ಒಂದು ಸಿಲಿಂಡರ್ ಕೂಡ ಇಟ್ಕೊಂಡಿದೀವಿ. ನೋಡು, ಇವಾಗ ನೋಡಿ ಎಷ್ಟು ತರ ತಗೊಂಬಂದ್ ಹಾಕಿದೀನಿ ಹೊಸ ಮ್ಯಾಟ್ಗಳು. ಮತ್ತೆ ಹಳೇದದ್ ಯಾವ್ದೋ ಹರ್ದೋಗಿರೋದ್ ಕಟ್ ಮಾಡಿ ಹಾಕಿರೋದನ್ನೇ ಹಾಕಿದ್ರೆ ಸಮಾಧಾನ ಅನ್ಸುತ್ತೆ ಮನೇಲಿ, ಅದನ್ನೇ ಹಾಕ್ತಾರೆ. ಸೊ ಇದು ಎಕ್ಸ್ಟ್ರಾ ಐಟಮ್ಸ್ ಅಂದ್ರೆ ಈಗ ನೋಡ್ಬೋದು, ವಾಷಿಂಗ್ ಮಿಷಿನ್ ಬೇಕಾಗಿರೋದು, ಮನೆ ಒರೆಸಕ್ಕೆ ಬೇಕಾಗಿರೋದೆಲ್ಲ ಇಟ್ಟಿದ್ವಿ. ಇಲ್ಲಿ ಎಕ್ಸ್ಟ್ರಾ ಟೂತ್ ಪೇಸ್ಟ್, ಬ್ರಷ್, ಮತ್ತೆ ಏನು ಸೋಪ್ಗಳಾಗಿರ್ಬೋದು, ಎಲ್ಲ ಏನೇನು ನಮಗೆ ಬೇಕಾಗುತ್ತೆ ಅಂತ ಐಟಮ್ಸ್ ಗಳನ್ನ ಇದ್ರೊಳಗಡೆ ಇಟ್ಟಿದೀವಿ. ಸೊ ಇದು ನಮ್ಮ ವಾಷಿಂಗ್ ಮಷಿನ್. ಇದ್ರದ್ದು ಟೂರ್ ನಾನು ಆಲ್ರೆಡಿ ಮಾಡಿದ್ದೀನಿ, ತಗೊಂಡಾಗ. ನೋಡಿಲ್ಲ ಅಂದ್ರೆ ನೋಡಿ, ಗೃಹಪ್ರವೇಶದ ರೀಸೆಂಟ್ ಟೈಮ್ ಅಲ್ಲೇ ಏನು ವಾಷಿಂಗ್ ಮಷಿನ್ ಮತ್ತೆ ಫ್ರಿಡ್ಜ್ ಎರಡನ್ನೂ ನಾವು ತಗೊಂಡಿದ್ದು. ಸೊ ಈಗ ಬಟ್ಟೆ ನಾನು ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ದೆ, ನಮ್ಮ ಅಮ್ಮ ಆದ್ರೂ ಬಂದು ಇಲ್ಲಿ ಇಟ್ಬಿಟ್ಟಿದ್ದಾರೆ. ಬ್ಯಾಸ್ಕೆಟ್ ಇದಲ್ಲಿ ಬಟ್ಟೆ ಒಗೆಗೆ ಹಾಕ್ಬೇಕು ಅಂತ ಹೇಳಿ ಇದು ಇಟ್ಟಿದ್ದಾರೆ. ಅದೇನು ಮಾಡಕ್ಕಾಗಲ್ಲ, ನಾರ್ಮಲ್ ಆಗಿ ಅಷ್ಟೇ. ಇಲ್ಲಿ ಬಂದ್ರೆ ಒಳಗಡೆ ಅದೇ ಇದು ಒಗೆಯೋ ಬಟ್ಟೆ ಎಲ್ಲ ಹಾಕೋದಕ್ಕೆ ಇಲ್ಲಿ ಇಟ್ಟಿದೀವಿ. ಸೊ ಇದು ಬಂದು ಇಂಡಿಯನ್ ವಾಶ್ರೂಮ್. ಬಂದವರಿಗೆಲ್ಲ ವೆಸ್ಟರ್ನ್ ಆಗಲ್ಲ ಅಂತ ಹೇಳಿ ಒಂದು ಇಂಡಿಯನ್ ವಾಶ್ರೂಮ್ ಮಾಡಿಸಿದೀವಿ, ಅವ್ರಿಗೂ ಕಂಫರ್ಟಬಲ್ ಇರ್ಲಿ ಅಂತ. ಸೊ ಇದು ಇಂಡಿಯನ್ ವಾಶ್ರೂಮ್. ಇಲ್ಲಿ ಬಂದ್ರೆ ಇಲ್ಲಿ ದೊಡ್ಡ ವಾಶ್ರೂಮ್ ಇದೆ ಕೆಳಗಡೆ, ಮತ್ತೆ ಇಲ್ಲಿ ಅಂಡೆ ಒಲೆ ಕೂಡ ಇದೆ, ಮತ್ತೆ ಸೋಲಾರ್ ಇದೆ, ಎರಡು ಇದೆ. ಸೊ ಇದು ದೊಡ್ಡ ವಾಶ್ರೂಮ್. ಸೊ ಇದ್ರ ಒಳಗಡೆ ನೋಡೋಣ ಬನ್ನಿ. ಸೊ ವಾಶ್ರೂಮ್ ಎಲ್ಲ ನಾನು ಒಂದೇ ರೀತಿ ಮಾಡ್ತೀನಿ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಅಗೇನ್ ಇಲ್ಲಿ ವಾರ್ಮ್ ಲೈಟ್ ಇದೆ, ವೈಟ್ ಲೈಟ್ ಇದೆ. ಫಸ್ಟ್ ವಾರ್ಮ್ ಲೈಟ್ ಅಲ್ಲಿ ತೋರಿಸ್ತೀನಿ, ಯಾಕಂದ್ರೆ ನಂಗೆ ವಾರ್ಮ್ ಲೈಟ್ ಇಷ್ಟ. ಸೊ ಬನ್ನಿ, ಇದು ವಾಶ್ರೂಮ್. ಸೊ ಇಲ್ಲಿ ಬಂದ್ರೆ ಇದು ಅಂಡೆ ಒಲೆ ಇದೆ, ಇಲ್ಲಿ ಅಂಡೆ ಒಲೆ ಇದೆ. ಇದು ಅಷ್ಟೇ ಬ್ಲಾಕ್ ಅಂಡ್ ವೈಟ್ ಥೀಮ್ ಅಲ್ಲಿ ನಾವು ಮಾಡಿರೋದು. ಇಲ್ಲೂ ಶವರ್ ಇದೆ, ಎಲ್ಲ ಇದಿದೆ. ಒಂದು ಸಿಂಕ್ ಇದೆ ಇಲ್ಲಿ ನೋಡ್ಬೋದು. ಇಲ್ಲೂ ಒಂದು ಶೋ ಪೀಸ್ ಇಟ್ಟಿದ್ದೀನಿ. ಸೊ ಇಲ್ಲಿ ಅವರಿಗೆ ಬೇಕಾಗಿರೋ ಸ್ನಾನಕ್ಕೆ ಏನೇನ್ ಬೇಕು, ಇಲ್ಲೊಂದು ಮಿರರ್ ಇದೆ. ಸೊ ಅವರಿಗೆ ಇಲ್ಲೆಲ್ಲ ವಾಶ್ ಮಾಡಕ್ಕೆಲ್ಲ ಏನೇನ್ ಬೇಕೋ ಅದಿದೆ. ಆಮೇಲೆ ಏನು ಇಲ್ಲಿ ಒಂದು ಏನು ಗೀಸರ್ ಪಾಯಿಂಟ್ ಬಿಡ್ಸಿದೀವಿ, ಮುಂದೆ ಫ್ಯೂಚರ್ ಅಲ್ಲಿ ಬೇಕಾದ್ರೆ ಇಲ್ಲಿ ಹಾಕ್ಸ್ಕೊಳ್ಬಹುದು. ಗೀಸರ್ ಪಾಯಿಂಟ್ ಇದೆ. ಸೊ ಇದು ನಮ್ಮ ವಾಶ್ರೂಮ್. ಇದು ತುಂಬಾ ದೊಡ್ಡದಿದೆ ಆಕ್ಚುಲಿ ವಾಶ್ರೂಮ್, ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ. ಇಲ್ಲಿ ಆ ಲೈಟ್ ಹಾಕುಮ್ಮ, ವೈಟ್ ಲೈಟ್. ಇದು ವಾರ್ಮ್ ಲೈಟ್ ಇದೆ, ಇದು ವೈಟ್ ಲೈಟ್ ಇದೆ ನೋಡಿ. ಇವಾಗ ನೋಡಿ, ಇಲ್ಲಿ ಬೆಳಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ವಾರ್ಮ್ ಲೈಟ್ಸ್ ಅಂದ್ರೆ ತುಂಬಾ ಇಷ್ಟ ಈ ವೈಟ್ ಲೈಟ್ ಗಿಂತ. ಸೊ ಈ ವೈಟ್ ಲೈಟ್ ಹಾಕ್ದಾಗ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ವಾಶ್ರೂಮ್ ಯಾವ ರೀತಿ ಇದೆ ಅಂತ. ಬಟ್ ನಾವ್ ಇದುವರೆಗೂ ಒಂದಿನ ಅಂಡೆ ಒಲೆ ಯೂಸ್ ಮಾಡಿಲ್ಲ, ಯಾಕೆಂದ್ರೆ ಸೋಲಾರ್ ನೀರೇ ನಮಗೆ ಬಿಸಿ ಜಾಸ್ತಿ ಇದೆ, ಹಾಗಾಗಿ. ಸೊ ಹಾಗೆ ಇವಾಗ ಹೊರಗಡೆ ಹೋಗೋಣ. ಸೊ ಇಲ್ಲೂ ಅಷ್ಟೇ ಸೊಳ್ಳೆ ಬರಬಾರ್ದು ಅಂತ ಹೇಳಿ ನಾವು ಒಂದು ಮೆಸ್ಸನ್ನ ಹಾಕ್ಸಿದೀವಿ. ಸೊ ಇಲ್ಲೂ ಒಂದು ಮೆಸ್ ಇದೆ. ಸೊ ಇದನ್ನ ಮೆಸ್ಸನ್ನ ದಾಟ್ಕೊಂಡು ಹೋಗೋಣ. ಇಲ್ಲೂ ಅಷ್ಟೇ ಬಕ್ಕೊಂಡು ಬರ್ಬೇಕು. ಸೊ ಬನ್ನಿ. ಸೊ ಇಲ್ಲಿ ಹೊರಗಡೆ ಬಂದ್ರೆ
ಫಸ್ಟ್ ಹೊರಗಡೆ ಬರ್ತಿದ್ದಂಗೆ ಕಾಣಿಸೋದು ಇದು ನನ್ನ ಜೋಕಾಲೆ. ಇದು ನಾನು ಹುಟ್ಟಿದಾಗ ನಮ್ಮ ಅಜ್ಜಿ ತಗೊಂಡ್ ಬಂದಿರೋದು. ಸೊ ಹಾಗಾಗಿ ಇದು ನೆನಪಿಗೆ ಅಂತ ಇಟ್ಕೊಂಡಿದ್ದೀವಿ. ಒಳಗಡೆ ಇಟ್ಕೊಳಕ್ ಜಾಗ ಇಲ್ಲ. ಇಲ್ಲಿ ಹೊರಗಡೆ ಕೂತ್ಕೊಂಡಾಗ ಗಾಳಿ ಚೆನ್ನಾಗಿ ಬರುತ್ತೆ ಇಲ್ಲಿ ಅಂತ ಹೇಳಿ ಇದನ್ನ ಇಲ್ಲಿ ಹಾಕಿದೀವಿ. ಸೊ ಇಲ್ಲೂ ಅಷ್ಟೇ ಗಾರೆನ ಹಾಕ್ಸಿದೀವಿ. ಏನು ಏನು ಮಣ್ಣು ಬರಬಾರ್ದು ಏನು ಬರಬಾರ್ದು ಅಂತ. ಇದು ಅಷ್ಟೇ, ಇದು ನಮ್ದು ಹಳೆ ಡೈನಿಂಗ್ ಟೇಬಲ್. ಇದನ್ನ ನಾವು ವೇಸ್ಟ್ ಮಾಡಿಲ್ಲ. ಏನು ಇಲ್ಲಿ ಅಲ್ಲಿ ನೋಡ್ಬೋದು ಅಡಿಗೆ ಮಾಡೋದಕ್ಕೆ ಅಂತ ಇಟ್ಟಿದೀವಿ. ನಾನ್ ವೆಜ್ ಏನಾದ್ರು ಮಾಡಿದಾಗ, ಆಕ್ಚುಲಿ ನಾನ್ ವೆಜ್ ಒಳಗ್ ಮಾಡ್ತೀವಿ, ಬಟ್ ಆದ್ರೆ ಇಲ್ಲಿ ಹೊರಗಡೆ ಮಾಡೋಣ ಹೆಂಗು ಜಾಗ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಅಲ್ಲಿ ಹೊರಗಡೆ ಇಟ್ಟಿದೀವಿ ನಾವು. ಇವಾಗ ಆಲ್ರೆಡಿ ಮಾಡ್ತಾ ಇದೀವಿ, ನಾವು ಸ್ವಲ್ಪ ದಿನದಿಂದ ಶುರು ಮಾಡಿದೀವಿ. ಸೊ ಇಲ್ಲೊಂದು ಪುಟ್ಟದು ಏನೋ ನೀರಿಂದು ಏನೋ ಹೂವು ಇಟ್ಟು ನೀರ್ ಇಟ್ಟಿದೀವಿ. ನಮಗೆ ಒಳ್ಳೇದ್ ಯೂಸ್ ಆಯ್ತು, ಯಾಕಂದ್ರೆ ಇಲ್ಲೇ ಅಡ್ಗೆ ಮಾಡ್ಕೊಂತೀವಿ, ತಿನ್ನೋದಕ್ಕೆ ಚೆನ್ನಾಗ್ ಅನ್ಸುತ್ತೆ. ಸೊ ಇಲ್ಲೂ ಒಂದು ಸಿಂಕ್ ಇದೆ. ಸೊ ಇಲ್ಲೇ ಪಾತ್ರೆ ತೊಳಿಬೇಕು ಅಂತ ಎಲ್ಲರಿಗೂ ಹೇಳಿ 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 ಇಲ್ಲೇ ಪಾತ್ರೆ ತೊಳಿಸ್ತೀನಿ, ಅಡಿಗೆ ಮನೇಲಿ ತೊಳಿಬೇಡಿ ಅಂತ. ಸೊ ಇಲ್ಲೊಂದು ಪುಟ್ಟು ಮಿರರ್ ಇದೆ, ಇದಿದೆ. ಇಲ್ಲೊಂದು ಅಲ್ಲಿ ಬಟ್ಟೆ ಒಗೆಯೋದಕ್ಕೆ ಅಂತ, ಅಕಸ್ಮಾತ್ ವಾಷಿಂಗ್ ಮಷಿನ್ ಯಾವಾಗಾದ್ರೂ ಇದಾಗಿಲ್ಲ ಅಂದ್ರೆ ಒಗೆಯೋದಕ್ಕೆ ಅಂತ ಇಲ್ಲೊಂದು ಹಾಕ್ಸಿದೀವಿ. ಸೊ ಇದು ಗೊತ್ತಲ್ಲ ನಮ್ಮ ಕನಕನ ಕಿಂಡಿ. ಸೊ ಹಾಲ್ ಅಲ್ಲಿ ಮಧ್ಯದಲ್ಲಿ ಮಾಡಿ ಇಟ್ಟಿದ್ರಲ್ಲ, ಹಾಲ್ ಮತ್ತೆ ಡೈನಿಂಗ್ ಹಾಲ್ ಮಧ್ಯದಲ್ಲಿ, ಅದು ಬೇಡ ಅಂತ ಹೇಳಿ ನಾನು ತೆಗೀರಿ ಅಂತ ಹೇಳಿದ್ನೆಲ್ಲ ತೆಗೆದ್ರು. ಅದು ಮತ್ತೆ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ಹೇಳಿ ನಾನು ಇದನ್ನ ಇಲ್ಲ ಹಾಕ್ಸಿದ್ರಿ. ಸೊ ಇದು ನಮ್ಮ ಅಜ್ಜಿ ಮತ್ತೆ ನಮ್ಮ ಅಪ್ಪ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತಾ ಇದಾರೆ, ಏನೇನೋ ಏನು ಬಟ್ಟೆ ಸೋಪು ಅದು ಇದು ಅಂತೆಲ್ಲ ಹೇಳಿ. ಸೊ ಇಲ್ಲಿ ಬಂದ್ರೆ ಹೇಳ್ದಾಗೆ ಒಂದು ಸುಮ್ನೆ ಕಿಚನ್ ತರ ಕಿಚನ್ ಅಲ್ಲ, ಸುಮ್ನೆ ಅಡಿಗೆ ಮಾಡ್ಕೊಂಡು ಹಿಂಗೆ ಹೇಳ್ತೀನಿ, ಅದು ಗಾಳಿ ಚೆನ್ನಾಗಿದೆ, ಅಲ್ಲಿ ಒಳಗಡೆ ಶೆಕೆ ಶೆಕೆ ಫೀಲ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಇಲ್ಲಿ ಮಾಡ್ತಾರೆ. ಸೊ ಇದೆಲ್ಲ ಹಳೆ ಐಟಮ್ಸ್ಗಳು ಎಲ್ಲ. ಬಟ್ಟೆ ಒಣಗಾಕೊಳ್ಳೋಕೆ ಇಲ್ಲಿ ಇದಿದೆ. ಸೊ ಇಲ್ಲೂ ಗಾಳಿ ಬೆಳಕು ಚೆನ್ನಾಗಿದೆ. ಇಲ್ಲಿ ಅಡಿಗೆ ಮಾಡ್ತಿದ್ರೆ ಇಲ್ಲಿ ಕುತ್ಕೊಂಡು ಜೋಕಾಲಲ್ಲಿ ಮಕ್ಳುಗಳು, ನಮ್ಮ ಮೊದ್ರಕ್ಕನ ಮಕ್ಳೆಲ್ಲ ಆಟ ಆಡ್ಕೊಂಡು, ಅವರಿಗೂ ಈ ಮನೆಗೆ ಬಂದ್ಬಿಟ್ರೆ ತುಂಬಾ ಅಲ್ಲಿಂದ ಇಲ್ಲಿ ಆಟ ಆಡ್ಕೊಂಡು ಸುತ್ತ ಓಡಾಡ್ಕೊಂಡು ಬರ್ತಾರೆ, ಒಂದು ಖುಷಿ ಅವರಿಗೆ. ಸೊ ಇದು ಅಷ್ಟೇ, ತುಂಬಾ ಆಸೆ ಪಟ್ಟು ತಗೊಂಡೆ, ಬಟ್ ಆದ್ರೆ ಇವಾಗ ಇಡಕ್ ಜಾಗ ಇಲ್ಲ, ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ಸುತ್ತ ಇಲ್ಲಿ ನಾವು ಇದು ಕಾಂಪೌಂಡ್ ಹಾಕ್ಸಿದೀವಿ. ಸೊ ಇದರಿಂದ ಹೊರಗೆ ಹೋದ್ರೆ ಇಲ್ಲೇ ಒಂದು ಬೇರೆ ಪ್ರಪಂಚ ಇದೆ. ಸೊ ಅದಕ್ಕೆ ನಾನು ಪಾರ್ಟ್ 2 ಮಾಡಿದ್ದು, ಒಂದೇ ವಿಡಿಯೋದಲ್ಲಿ ಆಗಲ್ಲ ಅಂತ. ಸೊ ಇದಕ್ಕಿಂತ ಮುಂಚೆ ಹೋಗಕ್ಕಿಂತ ಮುಂಚೆ ನಮ್ದು ಬಾವಿ ಇದೆ. ಸೊ ಇದು ಹಳೆ ಬಾವಿ, ಇದೇನು ಅಷ್ಟು ನೀರ್ ಸ್ವೀಟ್ ಇಲ್ಲ, ಸುಮ್ನೆ ಗಿಡಗಳಿಗೆ ಯೂಸ್ ಮಾಡ್ಕೊಳಕ್ಕೆ ಅಂತ ಇಟ್ಟಿದೀವಿ ಅಷ್ಟೇ ಬಾವಿ. ಸಾಕು ಮೊಬೈಲ್ ಬಿದ್ಬಿಟ್ರೆ ಭಯ ಆಗುತ್ತೆ. ಸೊ ಇದೊಂದು ಬಾವಿ ಇದೆ ನಮಗೆ, ನಮ್ದದು. ಲೈಕ್ ಇವಾಗ ಇಲ್ಲಿಂದ ಹೊರಗಡೆ ಬಂದ್ರೆ ಇದು ನೋಡಿ, ಇಲ್ಲಿ ಹೊರಗಡೆ ಬಂದ್ರೆ ನಾವು ಇದನ್ನ ತೋಟ ತರ ಮಾಡ್ಬೇಕು ಅಂತ ಇದೀವಿ. ಇನ್ನೂ ಮಾಡಕ್ ಶುರು ಮಾಡಿಲ್ಲ, ಬಟ್ ಆದ್ರೂ ಸುಮಾರು ಹಳೆ ಗಿಡಗಳೇ ಇದಾವೆ, ಹಾಗಾಗಿ ಇದನ್ನ ತೋಟ ತರ ಮಾಡೋಣ ಅಂತ ಹೇಳಿ. ಮತ್ತೆ ಹಾವುಗಳು ಬರುತ್ತೆ ಅಂತ ಅದಷ್ಟು ಕಾಂಪೌಂಡ್ ಹಾಕಿದೀವಿ, ಇಲ್ಲಾಂದಿದ್ರೆ ಇಲ್ಲೂ ಹಾಕ್ತಾ ಇದ್ವಿ. ವರ್ಕ್ ಆಗ್ತಿದಲ್ಲ. ಸೊ ಇಲ್ಲಿ ಬಂದ್ರೆ ಪಾರಿಜಾತ ಗಿಡ ಇದೆ, ಮತ್ತೆ ಎಲ್ಲ ಇದೆ ನೋಡಿ. ಏನೋ ಇದಕ್ಕೇನಂತಾರೆ, ಅಲೋವೆರಾ, ಮತ್ತೆ ಶೋ ಗಿಡ, ಸಪೋಟ, ಸೀತಾಫಲ, ರಾಮ್ ಸೀತಾಫಲ, ವಿಳ್ಳೆದೆಲೆ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಅಮ್ಮ ಒಂದ್ ರೌಂಡ್ ಹಂಗೆ ಹೋಗ್ಬಾ ನೋಡೋಣ, ಹೆಂಗ್ ಹೋಗ್ತೀಯಾ? ನಮ್ಮಮ್ಮ ವಿಡಿಯೋ ಮಾಡ್ತಾ ಇರೋದು. ಸೊ ಗಿಡಗಳು ತೋರಿಸಿ, ಇಲ್ಲಿ ಸೀತಾಫಲದ ಮರ ತೋರಿಸಿ. ಇಲ್ಲಿ ಸೀತಾಫಲ ಇದೆ, ಅಲ್ಲಿ ವಿಳ್ಳೆದೆಲೆ ಇದೆ, ಚೀಕು ಇದೆ, ಸಪೋಟ, ರಾಮ್ ಸೀತಾಫಲ. ಸಾಕ್ಬಿಡು, ಅಲ್ಲಿ ಹೋಗ್ಬೇಡ. ಸೊ ಅಷ್ಟಿದೆ. ಇನ್ನೂ ಜಾಗ ಇದೆ, ತೋರಿಸ್ತೀನಿ. ಸೊ ಇಲ್ಲಿ ಬಂದ್ರೆ ಇಲ್ಲೊಂದು ಪುಟ್ಟು ಮನೆ ಇದೆ. ಮನೆ ಅಂದ್ರೆ ಕೊಟ್ಟಿಗೆ. ಆಗಿನ ಕಾಲದಲ್ಲಿ ನಮ್ಮ ತಾತ ಅಜ್ಜಿದಿರಲ್ಲ ಏನು ಹಸು ಕಟ್ತಾ ಇದ್ರು, ಇದು ಕೊಟ್ಟಿಗೆ ಅಂತ ಮಾಡ್ಕೊಂಡಿದ್ದು. ಸೊ ಇದು ತುಂಬಾ ದೊಡ್ಡದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ತಣ್ಣಗಿದೆ, ಒಳಕ್ಕಿಂತ ತಣ್ಣಗಿದೆ. ಇದೊಂಥರ ಏನು ಕಲ್ಲೇನೋ ಅನ್ಸುತ್ತೆ ಇದು. ಸೊ ಇವಾಗ ನಾವ್ ಇದನ್ನ ತುಂಬಾ ಹಳೆ ನೋಡಿ, ಹಳೆ ಮನೆದು ಕಿಟಕಿಗಳು ಅದನ್ನೆಲ್ಲ ತೆಗ್ದಿಲ್ಲಿ ಇಟ್ಟಿದೀವಿ, ಹಾಳಾಗ್ಬಾರ್ದು ಅಂತ. ಮತ್ತೆ ಕಾಯಿ, ಮೊಟ್ಟೆ, ಬಟ್ ಒಂದ್ಸತಿ ನೀನು ಯೂಸ್ ಮಾಡಿಲ್ಲ, ಒನ್ ಡೇ ಒಲೆ ಎಲ್ಲ ತಂದು ಇಟ್ಕೊಂಡಿದ್ದಾರೆ ಐಟಮ್ಸ್ಗಳನ್ನ. ಸೊ ಇದು ನಮಗೊಂದು ಎಕ್ಸ್ಟ್ರಾ ಬೋನಸ್ ಅಂತ ಹೇಳ್ಬೋದು, ಯಾಕೆಂದ್ರೆ ಇದು ಹಳೆ ಐಟಮ್ಸ್ ಗಳೆಲ್ಲ ಇಟ್ಕೊಳಕ್ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇದೊಂದು ಪುಟ್ಟು ಏನೋ ಕೊಟ್ಟಿಗೆ ಇತ್ತು ಇವಾಗ, ಬಟ್ ಅಷ್ಟು ಇಲ್ವಲ್ಲ ಕೊಟ್ಟಿಗೆ ಅಂತ ಹೇಳಕ್ಕಾಗಲ್ಲ, ಒಂದು ರೂಮ್ ಅಂತ ಹೇಳ್ಬೋದು. ಸೊ ಇವಾಗ ಇನ್ನು ಮುಂದೆ ಅಲ್ಲಿವರೆಗೂ ನಮ್ದಿದೆ, ಬನ್ನಿ ತೋರಿಸ್ತೀನಿ. ಪೈಪ್ ಯಾರು ನಾವ್ ಹಾಕಿರೋದ? ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ತಂತಿ, ನಾನು ಇಲ್ಲಿ ಬಂದೇ ಇರ್ಲಿಲ್ಲ, ತಂತಿ ಬೆಲೆ ಎಲ್ಲ ಹಾಕ್ಸಿದಾರೆ ಅಪ್ಪ. ಸೊ ಇಲ್ಲಿ ಒಂದು ಪುಟ್ಟದಾಗಿ ತೋಟ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಇದಿಷ್ಟು ಜಾಗ ಇಲ್ಲಿವರೆಗೂ ನಮ್ದು ಬರುತ್ತೆ ನೋಡಿ, ಗೇಟ್ ಹಾಕಿದೀವಲ್ಲ, ಸೊ ಇಷ್ಟು ನಮ್ದು ಬರುತ್ತೆ. ಇಲ್ಲಿ ಏನು ಮಾವಿನ ಗಿಡ, ಮತ್ತೆ ಏನು ದಾಳಿಂಬೆ, ಇನ್ನೇನಿದೆ, ಚೀಕು, ಅದೇ ಸಪೋಟ, ಎಲ್ಲ ಗಿಡಗಳನ್ನು ಹಾಕೋಣ, ಹೂ ಗಿಡ ಹಾಕೋಣ ಅಂತ. ಯಾಕಂದ್ರೆ ಮುಂದೆಗಡೆ ಜಾಗ ಇಲ್ವಲ್ಲ, ಸೊ ಇದು ತೋಟ ತರ ಮಾಡೋಣ ಅಂತ ರೀಸೆಂಟ್ ಆಗಿ ಅದನ್ನ ಹಾಕ್ಸಿರೋದು, ಬೇಲಿಗಳೆಲ್ಲ ಹಾಕ್ಸಿದಾರೆ. ಸೊ ಇಲ್ಲೇನೋ ಮಣ್ಣೆಲ್ಲ ಒಡ್ಸಿದಿರಲ್ಲ,
ಇದ್ ಮಾಡಿದಾರೆ. ಇನ್ನ ಈಗ ಮಳೆ ಬರ್ಲಿ ಅಂತ ವೇಟ್ ಮಾಡ್ತಿದ್ವಿ, ಇನ್ನು ಮಳೆ ಬಂದಿಲ್ಲ. ಮಳೆ ಬಂದ್ರೆ ಇಲ್ಲೆಲ್ಲ ಗಿಡಗಳು ಹಾಕ್ತಿವಿ. ಮೊನ್ನೆ ಅಪ್ಪ ತಗೊಂಡ್ ಬಂದ್ರು. ಸೊ ಇಲ್ಲಿವರೆಗೂ ನೋಡಿದ್ರಲ್ಲ, ಪಾರ್ಟ್ 1 ಇಂದ ಪಾರ್ಟ್ 2 ಇಲ್ಲಿವರೆಗೂ ಇಷ್ಟು ಬರುತ್ತೆ. ಸೊ ಇವಾಗ ಒಳಗ್ ಹೋಗಿ ಮಾತಾಡೋಣ ಬನ್ನಿ. ಸೊ ನಾನು ಹೇಳಿದ್ನಲ್ಲ ನೋಡಿ, ಅಪ್ಪ ಆಲ್ರೆಡಿ ತಗೊಂಡ್ ಬಂದಿದ್ದಾರೆ. ಇದು ಮೊನ್ನೆ ತಗೊಂಡ್ಬಂದ್ರು, ಇನ್ನೂ 2 ತಂದ್ರು ಕಣಮ್ಮ ನಿನ್ನೆ. ಹಾ, ಅಲ್ಲಿದು ನೋಡಿ ಮಾವಿನ ಗಿಡ ಮತ್ತೆ ನಿಂಬೆ ಹಣ್ಣು ಗಿಡ ತಂದಿದ್ದಾರೆ. ಸೊ ಅದನ್ನ ಹಾಕ್ತಾರೆ. ಮತ್ತೆ ಇದೇನೋ ಗಿಡ ಹೇಳ್ತಾರೆ, ಇದು ಏನಮ್ಮ ಇದು, ನಾಗಜಲ್ ಸೊಪ್ಪು. ಇದು ಇದ್ರೆ ಹಾವು ಬರಲ್ಲಂತೆ. ಸ್ಮೆಲ್ ಅದೊಂಥರ ಇರುತ್ತೆ ಸ್ಮೆಲ್ಲು. ಸೊ ಸುವರ್ಣ ಗೆಡ್ಡೆನೂ ಇಲ್ಲಿದೆ ನೋಡಿ. ಸೊ ಇಲ್ಲಿದೆ. ಸೊ ನೋಡಿದ್ರಲ್ಲ ನಮ್ದು ಮನೆ ಪಾರ್ಟ್ 1 ಪಾರ್ಟ್ 2. ಸೊ ಇಷ್ಟಿದೆ ನಮ್ಮ ಮನೆ. ನನಗಂತೂ ಇದನ್ನ ತೋರ್ಸಕ್ಕೆ 1 ವರ್ಷ ಆಯ್ತು. ಇನ್ನೂ ಸ್ವಲ್ಪ ಚೇಂಜಸ್ ಇತ್ತು. ಸ್ಟಾರ್ಟಿಂಗ್ ನಾನು ಸ್ಲಿಪ್ಪರ್ಸ್ ತೋರ್ಸಿದ್ನಲ್ಲ, ಅಲ್ಲಿ ಒಂದು ಸ್ಟ್ಯಾಂಡ್ ತರ ಹಾಕ್ಬಿಟ್ರೆ ಅದು ಎಲ್ಲ ಒಳಗೋಗುತ್ತೆ ಅನ್ನೋದಷ್ಟೇ ನನಗೇನಂದ್ರೆ ಹೊರಗಡೆ ಏನು ಕಾಣಿಸ್ಬಾರ್ದು ವಸ್ತುಗಳು, ಒಳಗಿರ್ಬೇಕು ಅನ್ನೋದು ಅದೇನೋ ಗೊತ್ತಿಲ್ಲ ತುಂಬಾ. ನಮ್ಮ ಅಜ್ಜಿಗೆ ಹೊರಗಡೆ ಕಾಣಿಸ್ಬೇಕು ಅಂತ. ನನಗೂ ನಮ್ಮ ಅಜ್ಜಿಗೂ ಅದೇ ಜಗಳ, ಇಬ್ರು ಜಗಳ ಮಾಡ್ಕೊಂತಿರ್ತೀವಿ. ಸೊ ಆ ರೀತಿ ಸೊ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿದೀವಿ ರಿನೋವೇಷನ್. ಈ ರಿನೋವೇಷನ್ ಖರ್ಚಾಗಿರೋ ದುಡ್ಡಲ್ಲಿ ನಾವು ಒಂದು ಹೊಸ ಮನೆನೇ ಕಟ್ಬೋದಿತ್ತು ಅಂತ ಹೇಳ್ಬೋದು. ಆ ರೀತಿ ಆಯ್ತು. ನಾನು ತುಂಬಾ ಸತಿ ಹೇಳಿದ್ದೆ, ಮನೆ ಹೋಮ್ ಟೂರ್ ಮಾಡ್ಬೇಕಾದ್ರೆ ಹೇಳ್ತೀನಿ ಅಂತ. ನಮಗೆ ಏನೋ ಇಂಟೀರಿಯರ್ದು ತುಂಬಾ ನಮಗೆ ರಗಳೆ ಆಯ್ತು. ಸೊ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಬಟ್ ಆದ್ರೆ ಆನ್ ಟೈಮ್ ಬರೋದಿಲ್ಲ. ನಮಗೆ ಅದು ತುಂಬಾ ಪ್ರಾಬ್ಲಮ್ ಆಯ್ತು. ಬಟ್ ತುಂಬಾ ಚೆನ್ನಾಗಾಗಿದೆ ಕೆಲಸ. ಅದೊಂದು ನಮಗೆ ಬೇಜಾರಾಯ್ತು. ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿ ಕೆಲಸ ಆಗಿದೆ ಅಂತ ಅನ್ಸುತ್ತೆ. ಇನ್ನ ನಮಗೇನು ತೊಂದರೆ ಆಗಿಲ್ಲ. ಲೈಟಿಂಗ್ಸ್ ಎಲ್ಲ ಅಭಿಯಣ್ಣ ಮಾಡಿರೋದು. ಸೊ ಅವ್ರದ್ದು ಡೀಟೇಲ್ಸ್ ಬೇಕಿದ್ರೆ ಕೇಳಿ. ನನಗೆ ಈಗ ವಿಡಿಯೋ ಮಾಡ್ಬೇಕಾದ್ರೆ ಗೊತ್ತಾಗ್ತಿಲ್ಲ, ಏನು ಮರ್ತಿದ್ದೀನಿ, ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮಗೇನಾದರೂ ಡೌಟ್ಸ್ ಬಂತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ನಿಮಗೆ ಹೇಳ್ತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಷ್ಟೇ, ತುಂಬ ಇಷ್ಟಪಟ್ಟು ಪೇಂಟ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಡೈನಿಂಗ್ ಟೇಬಲ್ ಅಷ್ಟೇ ಎಲ್ಲ ತಗೊಂಡು ಬಂದು ನೋಡಿ, ಈ ಕನ್ಕನ್ ಕಿಂಡನ್ನು ತೆಗ್ಸಿದ್ದೀನಿ. ಎಲ್ಲ ಹೇಳಿದ್ದೀನಿ ಅನ್ಸುತ್ತೆ ಅಲ್ಲ, ಆಲ್ಮೋಸ್ಟ್ ಎಲ್ಲ ವಿಷಯನೂ ಹೇಳಿದ್ದೀನಿ. ಸೊ ಅಷ್ಟೇ, ಆಲ್ಮೋಸ್ಟ್ ಮನೆದೆಲ್ಲ ನಾನು ಎಲ್ಲ ಹೇಳಿದ್ದೀನಿ ಅಂತ ಅನ್ಸುತ್ತೆ. ನಮ್ಮ ಮನೇಲಿ ನಮ್ಮ ಮನೇಲಿ ನನಗೆ ಯಾವ ಪ್ಲೇಸ್ ಇಷ್ಟ ಅಂತ ಅಂದ್ರೆ, ನನಗೆ ನಮ್ಮ ದೇವ್ರ ಮನೆ ತುಂಬಾ ಇಷ್ಟ. ಈ ಹಾಲ್ ದೇವ್ರ ಮನೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಅಮ್ಮ, ನಿನಗೆ ಯಾವ್ದು ಇಷ್ಟ ಅನ್ಸುತ್ತೆ? ಅಮ್ಮಂಗೆ ಡೈನಿಂಗ್ ಹಾಲ್ ಅಂತೆ. ಸೊ ಅಜ್ಜಿ ಎಲ್ಲೋ ಹಿಂದೆ ಇದಾರೆ, ಕೇಳ್ತೀನಿ. ಸೊ ನನಗೆ ಈ ಮನೇಲಿ ಇದಿಷ್ಟ. ನಿಮಗೆ ಏನ್ ಇಷ್ಟ ಆಯ್ತು ಅಂತ ಹೇಳಿ. ನಮ್ಮ ಮನೇಲಿ ನನಗೆ ಅದೇ ಹೇಳ್ದಾಗೆ ಹಾಲ್ ಮತ್ತೆ ದೇವ್ರ ಮನೆ ತುಂಬಾ, ದೇವ್ರ ಫೋಟೋನು ಅಷ್ಟೇ. ನನಗೆ ಬೆಳ್ಳಿದು ವೆಂಕಟೇಶ್ವರದ ಅದೇ ಬೇಕು ಅಂತ ಹೇಳಿ ತಂದಿದ್ದು. ಸೊ ಎಲ್ಲ ಬೇಕು ಬೇಕು ಅಂತ ಹೇಳೇ ಮಾಡಿಸ್ಕೊಂಡಿರೋದು. ಅಷ್ಟು ಪ್ರೀತಿ ಇದಿದೆ ಮನೆ, ಅದನ್ನ ಉಳಿಸ್ಕೊಂಡಿದೀವಿ ಅಂತ ಅನ್ಸುತ್ತೆ. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಅಷ್ಟೇ, ಹೋಮ್ ಟೂರ್ ಇಷ್ಟ ಆಗಿತ್ತು. ಹ್ಮ್, ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಇನ್ನೇನಾದ್ರು ಬೇಕಿದ್ರೆ ಹೇಳಿ. ಇದು ಸ್ಯಾರಿದು ಅಷ್ಟೇ, ಯಾರಾದ್ರೂ ಕೇಳ್ತೀರಾ ನೀವು? ಇದು ನಾನು ಚಿಕ್ಕಪೇಟೆಲಿ ತಗೊಂಡಿದ್ದು. ನಂದೊಂದು ಶೂಟ್ ಇತ್ತು, ನಾನು ಹೇಳಿದ್ನಲ್ಲ ಟ್ರೂ ಫೋಕಸ್ ಅವರಿಗೆ ಒಂದು ವಿಡಿಯೋ ಮಾಡಬೇಕಿತ್ತು ಅಂತ. ಆ ವಿಡಿಯೋಗೆ ನಾನು ಇದು ತಗೊಂಡಿದ್ದು. ಸೊ ಜ್ಯುವೆಲ್ರಿ ಬಂದು ಇದೆಲ್ಲ ಗೋಲ್ಡು. ನಾನು ಇದು ಗೋಲ್ಡಿಂದ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಾ ಪಾರ್ಟ್ 1 ಏನೋ ಮಾಡಿದ್ದೀನಿ. ಬಟ್ ಆದ್ರೆ ನಾನು ಅದು ಇನ್ನು ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಆ ವಿಡಿಯೋ ಬರುತ್ತಾ ಅಥವಾ ಆ ವಿಡಿಯೋ ಬರೋದೇ ಇಲ್ವೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ, ಒಂದ್ ಸ್ವಲ್ಪ ತೋರಿಸಿದ್ದೀನಿ. ನಾನು ಮಾಡಾದ್ಮೇಲೆ ಅನ್ಕೊಂಡೆ ಅದನ್ನ ತೋರಿಸ್ಬೇಕಾ ಅಂತ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ತಿಳ್ಕೊಂತಾರೆ, ಶೋ ಆಫ್ ಅಂತ ಅನ್ಕೊಂಡ್ ಬಿಡ್ತಾರೆ ಅಂತ ಹೇಳಿ ನಾನು ಅದನ್ನ ಹಾಕಿಲ್ಲ. ಸೊ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ. ವಿಡಿಯೋ ಮಾಡಿದ್ದೀನಿ, ನನಗೆ ಮನ್ಸಾದ್ರೆ ವಿಡಿಯೋ ಹಾಕ್ತೀನಿ. ಇಲ್ಲ ಆದ್ರೆ ನಾನು ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಜ್ಯುವೆಲ್ರಿ ವೇರ್ ಮಾಡಿದ್ರೆ ಅವಾಗ್ಲೇ ನೋಡ್ಕೊಳ್ಳಿ ಅಷ್ಟೇ. ಸೊ ಅಷ್ಟೇ. ತಗೋ ಹಿಡ್ಕೋ ಅಮ್ಮ. ಇವತ್ತು ನಾವು ಹೋಮ್ ಟೂರ್ ವಿಡಿಯೋ ಮಾಡಿದ್ವಲ್ಲ, ನೀನು ಇಷ್ಟು ವಿಡಿಯೋ ಮಾಡಿದ್ವಲ್ಲ, ಹೆಂಗ ಅನಿಸ್ತು ನಿನಗೆ? ತಾಳ್ಮೆ ಬೇಕು, ನಿಧಾನಕ್ಕೆಲ್ಲನೂ ತೋರಿಸ್ಕೊಂಬರ್ಬೇಕು. ನಮಗೆ ಕೆಲಸದ ಒತ್ತಡದಲ್ಲಿ ನೀನು ಹೇಳ್ತಾ ಇರೋದು ನನಗೆ ಒಂಥರ ಇರಿಟೇಟ್ ಆಗ್ತಿತ್ತು. ಅಂದರೆ ಹ್ಮ್. ಒಂಥರ ಹತ್ತಿ ಇಳಿ ಇದು ಮಾಡೋದು, ನಮಗೆ ಒಂಥರ ಆರೋಗ್ಯ ಏರುಪೇರು ಇರುತ್ತಲ್ಲ, ಒಂಥರ ಸುಸ್ತಾದಂಗೆ ಆಗ್ತಿತ್ತು. ಬಟ್ ಇವಾಗ ಅನ್ನಿಸ್ತು, ಹೌದು ಸಖತ್ ಕಷ್ಟಪಟ್ಟು ಮಾಡ್ತೀಯಾ, ಅದಕ್ಕೆ ಪ್ರತಿಫಲ ಸಿಗ್ಲಪ್ಪ ಭಗವಂತ ಅಂತೇಳಿ ಬೇಡ್ಕೊಂಡೆ. ಅದೇ ವಿಡಿಯೋ, ಯಾಕಂದ್ರೆ ಲೈಕ್ ಅಂದ್ರೆ ನೀನ್ ನೋಡ್ತಿರ್ತೀಯಲ್ಲ ವಿಡಿಯೋ ನಾನು ಮಾಡ್ಬೇಕಲ್ಲ. ನೋಡ್ದೆ. ಪಾಪ ರಂಜಿತ್ತು ಯಾವಾಗ್ಲೂ ಕ್ಯಾಮ್ರಾ ಇಟ್ಕೊಂಡು ಪಾಪ ಅದೇ, ಎಷ್ಟು ಅದೇ. ಇದ್ ಮಾಡ್ತಾರೆ ಗೊತ್ತಾ. ನೀನ್ ರಂಜಿತಿಗೆ ಹೇಳ್ಬೇಕು ನನಗೆ. ಅದೇ ನಾನು ಇವತ್ತು ಒಂದ್ ದಿವ್ಸಕ್ಕೆ ನಾನು ಹಿಂಗ್ ಅನ್ಕೊಂಡೆ, ಪಾಪ ರಂಜಿತ್ ನೀನ್ ಟ್ರಿಪ್ ಹೋದಾಗ ಹೊರಗಡೆ ಎಲ್ಲ ಹೋದಾಗ ಕರ್ಕೊಂಡು ಹೋದಾಗ ವಿಡಿಯೋ ಮಾಡಕ್ ಹೇಳ್ತೀಯ, ಪಾಪ ಅವ್ರಿಗೆ ತಾಳ್ಮೆ ನಾನ್ ವಿಡಿಯೋ ಮಾಡಕ್ ಹೇಳಲ್ಲ, ಅವ್ರೇ ಹೇಳ್ತಾರೆ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಹೇಳು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡು ಅಂತ ಅವ್ರು ಹೇಳ್ತಾರೆ. ಆಕ್ಚುಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್. ಪಾಪ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಪಾಪ ನಿಜವಾಗ್ಲೂ ರಂಜಿತ್ಗೆ ಥ್ಯಾಂಕ್ಸ್ ಹೇಳ್ಬೇಕು ತುಂಬಾನೇ. ಯಾಕೆ ಇದನ್ನ ಸಪೋರ್ಟ್ ಮಾಡಿ ಮಾಡು ಅಂತ
ಹೇಳಿ ಮತ್ತೆ ಇಷ್ಟ್ ತಾಳ್ಮೆಯಿಂದ ವಿಡಿಯೋ ಹೊರಗಡೆ ಹೋದಾಗೆಲ್ಲ ಕರ್ಕೊಂಡು ಹೋದಾಗ ಎಲ್ಲೇ ಒಂದ್ ನಿಂತ್ಕೊಂಡ್ರು ತಕ್ಷಣ ವಿಡಿಯೋ ಮಾಡ್ತೀನಿ ನಿಂತ್ಕೊ ಅಂತ ಹೇಳ್ತಾ ಇರ್ತಾರೆ ನಿನಗೆ. ಅದು ನನಗೆ ಖುಷಿ ಆಯ್ತು. ಇಬ್ರು ಅದೇ ರೀತಿ ಅನ್ಯೋನ್ಯತೆಯಿಂದ ಚೆನ್ನಾಗಿ ಬಾಳ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಪ್ಪ. ನಿಮ್ ಮಳಿಮಯ್ಯ ನೋಡ್ಬಿಡ್ಲಿ ಈ ವಿಡಿಯೋ ಅಷ್ಟೇ. ಸೊ ಚೆನ್ನಾಗಿ ಬರ್ಲಿ ಎಲ್ಲ ಚೆನ್ನಾಗಿ ಮಾಡ್ತೀರಾ ಇಬ್ರು. ಓಕೆ ಓಕೆ. ಸೊ ನೈಟ್ ಒಂದು ರೌಂಡ್ ತೋರಿಸ್ತೀನಿ ಹೊರಗಡೆ ಎಲ್ಲ ಯಾವ ರೀತಿ ಬರುತ್ತೆ ಲೈಟ್ ಹಾಕಿದಾಗ ಅಂತ. ಸೊ ರಾತ್ರಿ ಲೈಟ್ ಎಲ್ಲ ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದು ಸ್ವಲ್ಪ ಗಿಡ ಈ ಕಡೆ ಜರುಗಿಸ್ಬೇಕು, ಇವಾಗ ಗೊತ್ತಾಗ್ತದೆ ನೋಡಿದ್ಮೇಲೆ. ತುಂಬ ಹೈಡ್ ಆಗ್ತದೆ ಒಳಗಡೆ. ಅಲ್ಲೂ ನೋಡಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರನೂ ಅಲ್ಲೂ ಲೈಟ್ ಹಾಕ್ಸಿದ್ದೀವಿ, ಇಲ್ಲೂ ಲೈಟ್ ಇದೆ. ಸೊ ನಮ್ಮ ಬಾಲ್ಕನಿ ನೋಡಿ. ಮತ್ತು ಶೇಷ ನಮ್ಮದು ಮನೆ ಹೆಸರು. ಈ ಬಾಲ್ಕನಿ ಈ ರೀತಿ ಕಾಣಿಸ್ತಾ ಇದೆ. ಸೊ ನೈಟ್ ಈ ರೀತಿ ಕಾಣಿಸುತ್ತೆ, ಈ ಲೈಟ್ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಪಾರ್ಕಿಂಗ್ ಏರಿಯಾ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಸೊಳ್ಳೆ ಸ್ವಲ್ಪ ಜಾಸ್ತಿ ನಾವು ನೀರು ಹಾಕಿದ್ದೀವಿ. ಸೊ ಇದು ನೋಡಿ, ಇಲ್ಲಿ ನಾನು ಬೆಳಗ್ಗೆ ತೋರಿಸಿದ್ನಲ್ಲ, ಇಲ್ಲಿಂದ ಮೇಲ್ಗಡೆ ಸ್ಟೇಷನ್ ಏರಿಯಾದ ಲೈಟ್ ಕಾಣಿಸುತ್ತೆ. ಸೊ ಇಲ್ಲೂ ಫುಲ್ಲು ಲೈಟ್ ಹಾಕಿದ್ದೀವಿ. ಸೊ ಎಲ್ಲೂ ಏನೂ ಇದಾಗಬಾರ್ದು ಅಂತ. ಇದು ಹೊರಗಡೆ ಈ ರೀತಿ ಕಾಣಿಸುತ್ತೆ. ಈ ಲೈಟ್ಸ್ ಎಲ್ಲ ರಾತ್ರಿ ಆಗಿ ತೋರಿಸಿದ್ರೆ ಗೊತ್ತಾಗೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಫಾಲೋ ಮಾಡಿ, ಬೇಗ ಒಳ್ಳೆ ಅಪ್ಡೇಟ್ಸ್ ಬರುತ್ತೆ. ಇನ್ಮೇಲೆ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಬರುತ್ತೆ. ನೋಡಿ ಈ ಮೈಕ್ ಬಂದಿದೆ. ಸೊ ಅಷ್ಟೇ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.